ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಕುಂಭರಾಶಿಯವರೇ, ಈ ಜೀವನದಲ್ಲಿ ಒಮ್ಮೆ ಇಂತಹ ಒಂದು ಕಾಲ ನಿಮಗೆ ಬರುತ್ತೆ. ಆತ್ಮವೇ ಸ್ವತಃ ಸಂಕೇತಗಳನ್ನು ನೀಡಲು ಆರಂಭಿಸುತ್ತೆ. ಹಳೆಯದನ್ನು ಮುಗಿಸಲು ಇನ್ನು ಸಾಕು, ಈಗ ಹೊಸದನ್ನು ಪ್ರಾರಂಭಿಸಬೇಕು. ಈ ಸಂಕೇತಗಳು ಏಕಾಏಕಿ ಬರುವುದಿಲ್ಲ, ಅವು ನಿಧಾನವಾಗಿ ಮೂಡುತ್ತವೆ. ಮನದಲ್ಲಿ ಬರುವ ಈ ಭಾರ, ಸಂಬಂಧಗಳಲ್ಲಿ ಕಾಣುವ ದಣಿವು, ಪದೇ ಪದೇ ನೋವನ್ನು ಮತ್ತೆ ಅನುಭವಿಸುವುದು ಮತ್ತು ಈ ನಾವು ಕೊಡುತ್ತಿರುವುದು ಎಷ್ಟು, ಹಿಂತಿರುಗಿ ಸಿಗುತ್ತಿರುವುದು ಎಷ್ಟು ಎಂಬ ಪ್ರಶ್ನೆಗಳು. ಈ ಕುಂಭರಾಶಿಯವಳು ಸ್ವಭಾವದಿಂದಲೇ ಆಳದ ಚಿಂತಕರು. ಈ ಮಾನವೀಯ ಶಬ್ದಗಳನ್ನು ಅರಿವಿರುವವರು ಮತ್ತು ಭವಿಷ್ಯವನ್ನು ನೋಡುವರು. ಆದರೆ ಇದೇ ಗುಣಗಳು ಕೆಲವೊಮ್ಮೆ ಅವಧಿ ಮುಗಿದ ಸಂಬಂಧಗಳಲ್ಲಿಯೂ ಬಂಧಿತರನ್ನಾಗಿ ಮಾಡುತ್ತೆ. ಯಾರಾದರೂ ಬದಲಾಯಿಸಬಹುದು ಪರಿಸ್ಥಿತಿ, ಸುಧಾರಿಸಬಹುದು, ನಾವು ಸಹಿಸಿಕೊಂಡರೆ ಎಲ್ಲವೂ ಸರಿಯಾಗಬಹುದು ಎಂದು ನಿರೀಕ್ಷಿಸುತ್ತೀರಿ. ಆದರೆ ಸತ್ಯವೇನೆಂದರೆ, ಪ್ರತಿಯೊಂದು ಸಂಬಂಧವೂ ಶಾಶ್ವತವಲ್ಲ ಮತ್ತು ಪ್ರತಿಯೊಬ್ಬರೂ ನಮ್ಮ ಜೀವನ ಯಾತ್ರೆಯ ಶಾಶ್ವತ ಸಂಗಾತಿಯೂ ಅಲ್ಲ. ಹಳೆಯ ಸಂಬಂಧಗಳನ್ನು ಬಿಡುವುದು ಈ ಕುಂಭರಾಶಿಯವರಿಗೆ ಸುಲಭವಲ್ಲ. ಏಕೆಂದರೆ ನೀವು ಸಂಬಂಧಗಳನ್ನು ಮಾತ್ರ ಅಲ್ಲ, ಜ್ಞಾಪಕಗಳನ್ನು, ವಚನಗಳನ್ನು, ಭಾವಗೊಂಡ ಬಂಧನಗಳನ್ನು ಕೂಡ ನೀವು ಉಳಿಸಿಕೊಳ್ಳುತ್ತೀರಿ. ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಲಾರದವರು, ಅವರು ನಿಮಗೆ ತುಂಬ ಪ್ರಿಯರಾದವರು. ಆದರೆ ಆ ಜನವೇ ಒಂದು ಹಂತದಲ್ಲಿ ನಿಮ್ಮನ್ನು ಕಡೆಗಣಿಸಲು ಆರಂಭಿಸಿದಾಗ, ನಿಮ್ಮ ಭಾವನೆಗಳನ್ನು ಲಘುವಾಗಿ ತೆಗೆದುಕೊಳ್ಳುವಾಗ ಅಥವಾ ನಿಮ್ಮ ಒಳ್ಳೆಯತನವನ್ನು ನಿಮ್ಮ ಬಲವಿಲಾಸ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಾಗ ಆತ್ಮ ನಿಧಾನವಾಗಿ ದಣಿಯುತ್ತೆ. ಆ ದಣಿವು ಹೊರಗಿನಿಂದ ಕಾಣುವುದಿಲ್ಲ, ಆದರೆ ಒಳಗೆ ಒಂದು ಖಾಲಿತನ ಹುಟ್ಟುತ್ತೆ. ಕುಂಭರಾಶಿಯವರೇ, ಈ ಖಾಲಿತನವೇ ಮೊದಲ ಸಂಕೇತ. ಈಗ ನಿಮ್ಮ ಪರ ನಿಂತುಕೊಳ್ಳಬೇಕು ಎಂದು ನೀವು ಹಳೆಯ ಸಂಬಂಧಗಳನ್ನು ಮುರಿಯಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅಂದರೆ ಹೇಗೆ ಜನ ಏಕೆ ದೂರವಾಗುತ್ತಾರೆ, ದೂರವಾಗಿದ್ದರೆ ಎದುರಾಗಿ ನೋವಾಗಬಹುದು ಎಂಬ ಕಳವಳ. ಒಂದು ಸಲ ನೀವು ಅವರನ್ನು ನಂಬಿದ್ರೆ ಈ ಕುಂಭರಾಶಿಯವರು ಬೇಗ ಬಿಡುವುದೇ ಇಲ್ಲ. ಅಷ್ಟೊಂದು ನೀವು ಅವರಿಗೆ ಹಚ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಅವರ ಒಂದು ಹವ್ಯಾಸ ಅಂತಲೇ ಅನ್ನಬಹುದು. ಅವರ ಒಂದು ಶುದ್ಧ ಗುಣ, ನಿರ್ಮಲವಾದ ಮನಸ್ಸು ಈ ಕುಂಭರಾಶಿಯವರದ್ದು. ಆದರೆ ಮನಸ್ಸಿನೊಳಗಡೆ ಕಳವಳ ಅನ್ನೋದು ಇದ್ದೇ ಇರುತ್ತೆ. ಒಂದು ಆಳವಾದ ಸತ್ಯ ಇರುತ್ತೆ. ಒಂದು ಸಂಬಂಧದಲ್ಲಿ ನೀವು ಮಾತ್ರ ಯೋಚಿಸುತ್ತಿದ್ದರೆ, ನೀವು ಮಾತ್ರ ಹೆದರುತ್ತಿದ್ದರೆ, ಮತ್ತು ನೀವು ಮಾತ್ರ ಬಲಿಯಾಗೋದು. ಈ ಸಂಬಂಧ ಈಗಾಗಲೇ ಮುರಿದಿರಬಹುದು, ಆದರೆ ಹೆಸರಿಗೆ ಮಾತ್ರ ಸಂಬಂಧ ಇದೆ ಅಂತ ಅದರ ಆತ್ಮವೇ ಸತ್ತಿದೆ. ಕುಂಭರಾಶಿಯವರೇ, ಸಂಬಂಧಗಳು ಭಾರ ಅಲ್ಲ, ಸಂಬಂಧಗಳ ಶಕ್ತಿ ಕೊಡಲು ಬಂದಿರುವುದು. ಹಳೆಯ ಸಂಬಂಧಗಳನ್ನು ಬಿಡುವುದು ಎಂದರೆ ನೀವು ಸ್ವಾರ್ಥಿಯಾಗಿದ್ದೀರಿ ಅಥವಾ ಕಠೋರರಾಗಿದ್ದೀರಿ ಎಂಬುದಲ್ಲ. ಆದರೆ ಈಗ ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಭಾವನಾತ್ಮಕ ಸಮತೋಲನದ ಬೆಲೆಯನ್ನು ಅರಿತುಕೊಳ್ಳುತ್ತಿರುವಿರಿ ಎನ್ನುವುದು. ನೀವೀಗ ಜೀವನದ ಒಂದು ಹಂತಕ್ಕೆ ಪ್ರವೇಶಿಸುತ್ತಿದ್ದೀರಿ. ಬ್ರಹ್ಮಾಂಡವೇ ಸ್ವತಃ ಸಂಕೇತಗಳನ್ನು ಕೊಡಲು ಆರಂಭಿಸುತ್ತದೆ. ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವವರು ಹೊರಗೆ ಹೋಗಬೇಕು ಎಂದು. ವಿದಾಯಗಳು ಏಕಾಏಕಿ ನಡೆಯುವುದಿಲ್ಲ. ಮೊದಲು ನೀವು ಮೌನವಾಗಿರುತ್ತೀರಿ, ಮತ್ತೆ ದೂರವಾಗುತ್ತೀರಿ, ಅಂತಿಮವಾಗಿ ಭಾವದಿಂದ ಮುಕ್ತರಾಗುತ್ತೀರಿ. ಕುಂಭರಾಶಿಯವರ ದೊಡ್ಡ ಸಮಸ್ಯೆ ಏನೆಂದರೆ, ನೀವು ಜನರನ್ನು ಅವರ ನಿಜ ಸ್ವಭಾವದ ಆಧಾರದಲ್ಲಿ ಅಲ್ಲ, ಅವರ ಸಾಧ್ಯತೆಯ ಆಧಾರದಲ್ಲಿ ಅಳೆಯುತ್ತೀರಿ. ಅವರು ಈಗ ಏನಿದ್ದಾರೆ ಎಂಬುದನ್ನು ಬಿಟ್ಟು ಅವರು ಏನಾಗಬಹುದು ಎಂಬುದನ್ನು ನೋಡುತ್ತೀರಿ. ಅದರ ಕಾರಣದಿಂದ ನೀವು ಕೆಲವೊಮ್ಮೆ ನಿರೀಕ್ಷೆ ಮಾತ್ರ ಉಳಿದಿರುವ ಹಾಗೆ ನಿಜ ಇಲ್ಲದೆ ಖಾಲಿ ಸಂಬಂಧಗಳಲ್ಲಿ ಸಿಕ್ಕಿಬೀಳುತ್ತೀರಿ.
ಆದರೆ ಈಗ ಕಾಲ ಬಂದಿದೆ. ನಿಜವನ್ನು ಒಪ್ಪಿಕೊಳ್ಳುವ ಯಾವ ಸಂಬಂಧವೂ ನಿಮಗೆ ಮುಗ್ಗಲು ಮಾಡುತ್ತೆ, ನಿಮ್ಮ ಮನಃಶಾಂತಿಯನ್ನು ಕಸಿದುಕೊಳ್ಳುತ್ತೆ. ನಿಮ್ಮ ಈ ಆತ್ಮ ಅನ್ನೋದು ಈ ನೋವು ಅನ್ನೋದು ಕೊಡುತ್ತೆ. ಅದು ನಿಮ್ಮ ಭಾಗ್ಯದ ಸಂಬಂಧವಲ್ಲ. ಹಳೆಯ ಸಂಬಂಧಗಳನ್ನು ಬಿಡುವಾಗ ಅಪರಾಧ ಬೋಧ ಬರುವುದು ಸಹಜ. ಬಹುಶಃ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಸಹಿಸಬೇಕಿತ್ತು ಎಂಬ ಮನಸ್ಸು ನಿಮಗೆ ಇರುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, ಈ ಸ್ವಲ್ಪ ಬಲಿದಾನದ ನಡುವೆ ವ್ಯತ್ಯಾಸ ಅನ್ನೋದು, ಸಹನೆ ಅನ್ನೋದು ಅಷ್ಟರವರೆಗೆ ಸರಿ ಇರಲ್ಲ. ನಿಮ್ಮನ್ನು ಒಳಗಿನಿಂದ ಒಡೆಯದವರಿಗೆ ಸಹಿಸೋದು ಈ ನಗುವನ್ನು ಕಸಿದುಕೊಂಡಿದ್ದಾರೆ. ನಿದ್ರೆ, ನಗು, ಆಹಾರ ಎಲ್ಲವೂ ಈ ಕಸಿದುಕೊಂಡಿರುತ್ತಾರೆ. ಈ ಆತ್ಮ ಗೌರವವೂ ಸಹ ಅದು ತ್ಯಾಗವಲ್ಲ, ಅದು ಭಾವನಾತ್ಮಕ. ಈ ಆತ್ಮಹತ್ಯೆ ಕುಂಭರಾಶಿಯವರೇ, ನೀವೀಗ ಒಂದು ಬದಲಾವಣೆಯ ಹಂತದಲ್ಲಿ ಇದ್ದೀರಿ. ಈ ಹಳೆಯ ಸಂಬಂಧಗಳು ಮುರಿಯುವುದು ಈ ಪ್ರಕೃತಿಯು ಸಹಜ ಕ್ರಮ. ಹೆಂಗೆ ಅಂದರೆ, ಈ ಮರದ ಮೇಲಿನ ಹಳೆಯ ಎಲೆಗಳು ಸ್ವತಃ ಬಿದ್ದು ಹೋಗುವುದೋ, ಈ ಹೊಸ ಎಲೆಗಳಿಗೆ ಈ ಜಾಗ ಸಿಗಲು ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಕೆಲವರು ಹೋಗಬೇಕಿದೆ. ಹೊಸ ಜನರು ಬರಲು ಹೋಗದಿದ್ದರೆ ಈ ಸ್ಪೇಸ್ ಅನ್ನೋದು ಸಿಗುವುದೇ ಇಲ್ಲ. ಈ ಹೊಸ ಸಂಬಂಧ ಎಂದರೆ ಹೊಸ ಜನರನ್ನು ಮಾತ್ರ ಅಲ್ಲ, ಈ ಮನಸ್ಥಿತಿ ಹೊಸದು, ಈ ಮಾನದಂಡ ಹೊಸ, ಗೌರವ ಈ ಹಂತದಲ್ಲಿ ನಿಮ್ಮ ಆತ್ಮವೇ ಹೇಳುತ್ತೆ, ನಾನು ಗೌರವಕ್ಕೆ ಅರ್ಹ, ನನ್ನ ಭಾವನೆಗಳಿಗೆ ಬೆಲೆ ಇದೆ, ನನ್ನ ಶಾಂತಿಗೆ ಬೆಲೆ ಇದೆ. ಯಾವ ಸಂಬಂಧವೂ ನಿಮಗೆ ಪಾಠ ಕಲಿಸಿದೆ ಅದನ್ನು ಮತ್ತೆ ಮತ್ತೆ ಪರೀಕ್ಷೆಗೆ ಹಾಕುವ ಅಗತ್ಯವೇ ಇಲ್ಲ. ನಿಮ್ಮ ಆತ್ಮ ಈಗ ಮುಂದೆ ಹೋಗಲು ಬಯಸುತ್ತಿದೆ, ಹಿಂದಕ್ಕೆ ಅಲ್ಲ. ಹಳೆಯ ಸಂಬಂಧಗಳಿಗೆ ವಿದಾಯ ಹೇಳಿದಾಗ ಮೊದಲು ಏಕಾಂತ ಅನ್ನೋದು ಬೇಕು. ಆದಷ್ಟು ನೀವು ಈ ಫೋನ್ಗಳನ್ನು ಕಡಿಮೆ ಮಾಡಬೇಕು, ಮಾತು ಕಡಿಮೆಯಾಡಬೇಕು. ಸುತ್ತಲೂ ಜನ ಕಡಿಮೆ ಕಾಣ್ತಾರೆ, ಆದರೆ ಈ ಏಕಾಂತವೇ ಒಂದು ಚಿಕಿತ್ಸೆ. ಇದು ನಕಾರಾತ್ಮಕ ಏಕಾಂತವಲ್ಲ, ಇದು ಸ್ವಪರಿಚಯದ ಈ ಶೂನ್ಯತೆ. ಮುಂದಿನ ಅಧ್ಯಾಯಕ್ಕೆ ಅಗತ್ಯವಾದ ಈ ಶೂನ್ಯ ಈ ಕೊಠಡಿಯಂತೆ ಮೊದಲು ಖಾಲಿಯಂತೆ ಕಾಣುತ್ತೆ. ಅದರ ನಂತರ ಅದೇ ಜಾಗ ಸುಂದರತರವಾದ ವಸ್ತುಗಳಿಂದ ತುಂಬುತ್ತೆ. ಈ ಹಂತದಲ್ಲಿ ನೀವು ಮತ್ತೆ ನಿಮ್ಮನ್ನು ಕಂಡುಕೊಳ್ಳುವಿರಿ, ನಿಮ್ಮ ಇಷ್ಟ ಅನಿಷ್ಟಗಳನ್ನು ಅರಿಯುತ್ತೀರಿ, ಯಾವ ಜನರು ನಿಮಗೆ ಈ ಸರಿಯಾದವರು ಎಂಬುದನ್ನು ತಿಳಿದುಕೊಳ್ಳುತ್ತೀರಿ. ಹೊಸ ಸಂಬಂಧಗಳನ್ನು ಸೇರಿಸುವಾಗ ಕುಂಭರಾಶಿಯವರಿಗೆ ಒಂದು ವಿಷಯ ಮುಖ್ಯ ಮಾತ್ರ, ಈ ಭಾವನೆಗೆ ಆಧಾರವಾಗಲ್ಲ, ಬುದ್ಧಿಗೆ ಆಧಾರವಾಗಿ ಕೂಡ ನೋಡುವುದು. ಪ್ರತಿ ಸಿಹಿ ಮಾತು ಸತ್ಯವಲ್ಲ, ಪ್ರತಿ ನಗು ನಿಸ್ವಾರ್ಥವಲ್ಲ. ಆದರೆ ಇದಕ್ಕೆ ಅರ್ಥ ಹೃದಯ ಮುಚ್ಚಿಕೊಳ್ಳಿ ಎಂದಲ್ಲ, ಆದರೆ ಅರ್ಥ ಹೃದಯ ತೆರೆಸಿ ಈ ಕಣ್ಣುಗಳು ಜಾಗೃತವಾಗಿ ಇರಲಿ. ಹೊಸ ಸಂಬಂಧಗಳಲ್ಲಿ ನಿಮ್ಮ ಈ ಸಮತೋಲನ ಅನ್ನೋದು ಕಲಿಯುತ್ತಿದ್ದೀರಿ. ಬೇಡವಾದಷ್ಟು ನೀವು ಕೊಡಬೇಡಿ, ಬೇಡವಾದಷ್ಟು ನಿರೀಕ್ಷಿಸಬೇಡಿ. ಬ್ರಹ್ಮಾಂಡ ಈ ಸಮಯದಲ್ಲಿ ನಿಮಗೆ ಹಾಗೆ ಕೆಲವು ಜನರನ್ನು ತರುತ್ತೆ. ಅವರು ನಿಮ್ಮ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳುವರು, ನಿಮ್ಮ ಸ್ವಾತಂತ್ರ್ಯಕ್ಕೆ ಗೌರವ ಕೊಡುವರು, ನಿಮ್ಮನ್ನು ಬದಲಾಯಿಸಲು ಯತ್ನಿಸುವುದಿಲ್ಲ. ಇಂತಹ ಸಂಬಂಧಗಳು ನಿಧಾನವಾಗಿ ಗಾಢವಾಗುತ್ತೆ. ಅಂದರೆ ಈ ಶೋರಿಲ್ಲದೆ, ಬೇಡಿಕೆ ಇಲ್ಲದೆ ನಿಮ್ಮ ಮೌನವು ಅವರಿಗೆ ಭಾರವಾಗುವುದಿಲ್ಲ. ಅವರು ಅದನ್ನು ಓದುತ್ತಾರೆ. ನಿಜವಾದ ಸಂಬಂಧ ಇದೇ. ಇಲ್ಲಿ ನೀವು ನಿಮಗೆ ತಕ್ಕಂತೆ ಸಾಬೀತು ಮಾಡಿಕೊಳ್ಳಬೇಕಾಗಿಲ್ಲ. ಹಳೆಯ ಸಂಬಂಧಗಳಿಂದ ಮುಕ್ತರಾದ ನಂತರ ನೀವು ಈ ಗಮನವಿರಿಸುವಿರಿ. ನಿಮ್ಮ ಶಕ್ತಿ ಬದಲಾಗುತ್ತೆ, ಮನಸ್ಸು ಹಗುರವಾಗುತ್ತೆ, ಭವಿಷ್ಯದ ಬಗ್ಗೆ ಹೊಸ ನಿರೀಕ್ಷೆ ಬರುತ್ತೆ. ಈ ಬದಲಾವಣೆ ಕೇವಲ ಸಂಬಂಧಗಳಲ್ಲ, ಕಾರ್ಯಕ್ಷೇತ್ರ, ಆತ್ಮವಿಶ್ವಾಸ, ತೀರ್ಮಾನಗಳು ಎಲ್ಲ ಕಡೆ ಕಾಣಿಸುತ್ತೆ. ಕುಂಭರಾಶಿಯವರೇ, ನೀವು ನಿಮ್ಮನ್ನು ಗೌರವಿಸುವಾಗ ಲೋಕವೇ ನಿಮ್ಮನ್ನು ಗೌರವಿಸಲು ಆರಂಭಿಸುತ್ತೆ. ನೆನಪಿಡಿ, ಅಂತ್ಯ ಅಲ್ಲ, ಅದು ಹೊಸ ಆರಂಭ. ಪ್ರತಿ ಒಂದು ಹೊಸ ರಸ್ತೆ ತರುತ್ತೆ. ಈ ಬಾರಿ ಆ ರಸ್ತೆ ನಿಮಗೆ ನಿಮ್ಮ ಬೆಳಕಿನಿಂದ ಹೆದರದವರ ಕಡೆ ತೆಗೆದುಕೊಂಡು ಹೋಗುತ್ತೆ. ನಿಮ್ಮ ಸಮಯ, ಜನ ಹೆಚ್ಚು ಅಲ್ಲ, ಜನ ಸರಿಯಾಗಿ ಇರುವವರು. ಈ ಹಂತದಲ್ಲಿ ನೀವು ಹೃದಯಕ್ಕೆ ಒಂದು ವಾಗ್ದಾನ ಮಾಡುವಿರಿ, ನನ್ನನ್ನು ಕಂಡ ಮಾಡುವ ಈ ಸಂಬಂಧಗಳಲ್ಲಿ ನಾನು ಇರಬಾರದು, ನನ್ನ ಗೌರವವನ್ನು ಮುರಿಯುವ ಸಂಬಂಧಗಳಲ್ಲಿ ನಾನು ಇರಲೇ ಕೂಡದು. ಹೃದಯಕ್ಕೆ ತಿಳಿಯುತ್ತೆ, ಆಗ ನೀವು ಬಿಡುವುದು ಈ ದುರ್ಬಲತೆ ಅಲ್ಲ, ಸಾಹಸ. ಮತ್ತು ಕುಂಭರಾಶಿಯವರ ಹೃದಯದಲ್ಲಿ ಈ ಸಾಹಸ ಅನ್ನೋದು
ಈ ಹೊಸ ಚೈತನ್ಯ ಅನ್ನೋದು ತುಂಬಿಕೊಳ್ಳುತ್ತೆ. ಆದಷ್ಟು ನಿಮಗೆ ಯಾರು ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ಕುಂದು ತರ್ತಾರೋ, ನಿಮ್ಮ ಮಾತಿಗೆ ಬೆಲೆ ಕೊಡಲ್ವೋ, ಮತ್ತು ನೀವು ಏನೇ ಮಾಡಿದ್ರೂ ಎಲ್ಲ ವಿಷಯದಲ್ಲಿ ಚುಚ್ಚಿ ನೋಡ್ತಾರೋ ಅಂತಹ ಸಂಬಂಧಗಳು ನೀವು ಖಂಡಿತವಾಗಿ ಮುರಿದು ಎಸೆಯುತ್ತೀರಿ. ನಿಮ್ಮ ಜೀವನದಲ್ಲಿ ಈ 2026 ಈ ಜನವರಿ ತಿಂಗಳಿನಿಂದ ಈ ಹೊಸ ಅಧ್ಯಾಯ ಅನ್ನೋದು ಪ್ರಾರಂಭವಾಗುತ್ತೆ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಕಣ್ಣೀರು ಹಾಕಿದ್ದೀರಿ, ಅದಕ್ಕೆಲ್ಲ ನಿಮಗೆ ಈ ಶನಿ ಭಗವಾನರ ಒಂದು ಕೃಪೆ ಅನ್ನೋದು ಈಗ ದೊರಕುತ್ತೆ. ಸರಿಯಾದ ಲೆಕ್ಕ ಅನ್ನೋದು ಸಿಗುತ್ತೆ. ನೀವು ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಿದ್ದೀರಿ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ಶುಭ ಶನಿವಾರದಂದು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗದೆ ಇರುವುದು ತಪ್ಪು. ನೀವು ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ನಂತರ ಈ ತೈಲಾಭಿಷೇಕವನ್ನು ನಿಮಗೆ ಸಾಧ್ಯವಾದರೆ ಮಾಡಿಸಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಈ ಜೋಡಿ ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸಿ. ಮತ್ತು ನೀವು ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾದರೂ ಈ ಭಿಕ್ಷುಕರು ಅಂತ ಇರ್ತಾರಲ್ಲ, ಅವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಆಗ ನಿಮಗೆ ಶನಿ ಭಗವಾನರ ಕೃಪೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ರಾಜಯೋಗ ಅನ್ನೋದು ಸೃಷ್ಟಿಯಾಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.